ಸರ್ ನಮಸ್ಕಾರ, ತಮ್ಮ ಹೆಸರು? ಮೇಡಮ್ ನಮಸ್ತೆ, ತಮ್ಮ ಹೆಸರು? ಸುಜಾತಮ್ಮ. ಸುಜಾತಮ್ಮ, ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋದು? ಡಿಕೆಹಳ್ಳಿ ಗ್ರಾಮ ಪಂಚಾಯತಿಯಿಂದ. ತಾವು ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ ಸರ್? ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ. ಈ ಬಾರಿ ಎಷ್ಟು ಓಟ್ ಬಂದಿದೆ ಸರ್, ಟೋಟಲ್ ಓಟ್ ತಮಗೆ? ಇನಾಮಿನೇಷನ್ ಕ್ಯಾಂಡಿಡೇಟ್ ಸ್ಪರ್ಧಿಸಿರೋದು ಸರ್. ರಾಜಕೀಯ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ ತಮ್ಮ ಗೃಹಿಣಿ, ಏನು ಅನಿಸ್ತಿದೆ ಸರ್ ತಮಗೆ? ಮಾಡಿಸ್ತಾ ಇದ್ದೀರಾ ಸರ್. ತಮ್ಗೆ ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಏನು ಸರ್? ಸ್ಫೂರ್ತಿ ಏನಿಲ್ಲ, ಆಕಸ್ಮಿಕವಾಗಿ ಬಂದಿರೋದು. ತಮ್ಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದ್ದಾರೆ ಸರ್? ಯಾರೂ ಇಲ್ವಾ ತಮಗೆ? ತಮ್ಮ ಗ್ರಾಮ ಪಂಚಾಯತಿಗೋಸ್ಕರ ಏನು ಅಭಿವೃದ್ಧಿ ಕಾರ್ಯಗಳು ಹಮ್ಮಿಕೊಂಡಿದ್ದೀರಾ ಸರ್? ರಾಜಕೀಯದಲ್ಲಿ ತಮ್ಮ ಗ್ರಾಮ ಪಂಚಾಯತಿಗೋಸ್ಕರ ಏನು ಅಭಿವೃದ್ಧಿ ಕಾರ್ಯಗಳು ಹಮ್ಮಿಕೊಂಡಿದ್ದೀರಾ? ಮೆಂಬರ್ ಆಗಿದ್ದೀರಲ್ಲ. ಹಾಂ, ಈ 3 ವರ್ಷ ಕಾಲಾವಧಿಯಲ್ಲಿ ಆಗಿದೆ, ಡ್ರೈನೇಜು, ರೋಡ್ಸ್ ಎಲ್ಲ ಆಗಿದೆ. ಇನ್ನೂ 1.5 ವರ್ಷ ಕಾಲವಿದೆ. ಈ 1.5 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಹಮ್ಮಿಕೊಂಡಿದ್ದೀರಾ? ಸುವರ್ಣ ಗ್ರಾಮ ಮಾದರಿ ಗ್ರಾಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್. ತಮಗೆ ರಾಜಕೀಯಕ್ಕೆ ನೀವೇ ಮೊದಲ ಅಥವಾ ತಮ್ಮ ಫ್ಯಾಮಿಲಿ ಬೇರೆ ಯಾರು ಇದ್ದಾರೆ ಸರ್? ಬೇರೆ ಯಾರಿಲ್ಲ, ತಾವೇ ಮೊದಲೇ ಸ್ಪರ್ಧಿಸಿರೋದು. ಒಟ್ಟಾರೆಯಾಗಿ ನಿಮ್ಗೆ ಗೆಲ್ಲೋದಕ್ಕೆ ಮತದಾರರಿಗೆ ಕಾರಣ ಅಲ್ವಾ ಸರ್? ಮತದಾರರಿಗೆ ಈ ಮೂಲಕ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ತಮಗೆ ಓಟಾಗಿ ಗೆಲ್ಲಿಸಂತ ಮತದಾರರಿಗೆ ಆಲ್ರೆಡಿ ಗೆಲ್ಸೋಕೆ ರೆಡಿ ಇದ್ದಾರೆ. ಮುಂದಕ್ಕೂ ರೆಡಿ ಇದ್ದಾರೆ. ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಮೂಲಕ ಸರ್? ಅವ್ರ ಆಶೀರ್ವಾದ ನಮ್ಗಿರ್ಲಿ, ನಮ್ಮ ಆಶೀರ್ವಾದ ನಾವು ಏನಾದರೂ ಹೆಲ್ಪ್ ಬೇಕಾದ್ರೆ ನಾವು ಮಾಡ್ತೀವಿ. ಆಲ್ರೆಡಿ ಏನು ಬೇಕಾದ್ರೂ ಅವ್ರು ಏನು ಕೇಳ್ತಾರೋ ಅವ್ರಿಗೆ ತಮಗೆ ಕೈಲಾದಂಥ ಸಹಾಯ ಮಾಡಿಕೊಡ್ತೀರಾ ನೀವು? ತಮ್ಮ ಗ್ರಾಮ ಪಂಚಾಯತಿಲಿ ಎಷ್ಟು ಜನ ಇದ್ದಾರೆ ಸರ್ ಟೋಟಲ್ ಮೆಂಬರ್ಸು? 24 ಜನ ಇದ್ದಾರೆ. 24 ಜನದಲ್ಲಿ ಹೊಂದಾಣಿಕೆ ಹೇಗಿದೆ ಮೇಡಮ್? ಚೆನ್ನಾಗಿದೆಯಾ? ಓಕೆ ಸರ್. ಇಷ್ಟೊತ್ತು ತಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.